ಚುನಾವಣೆ ಮೈಸೂರು ಜಿಲ್ಲೆಯಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಾಗಿದೆ ಹಿಂದೆ ಎಲ್ಲ. ಆದರೆ ಮೈಸೂರು ಜಿಲ್ಲೆಯಲ್ಲಿ ಇದೇ ಪ್ರಪ್ರಥಮ ಬಾರಿಗೆ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಚುನಾವಣೆ ಆಗ್ತಾಯಿದೆ. ಇದು ಒಂದೇನೋ ಕೂತ್ಕೊಂಡು ನಮ್ಮ ಸಮಾಜದ ಕೆಲವು ಮುಖಂಡರನ್ನ ಮಾತುಕತೆ ಕೂತ್ಕೊಂಡು ಬಗೆಹರಿಬೇಕು ಅಂತ ಮಾತಾಡ್ದು. ಕೆಲವರು ಹಳುಬರು ಅಧ್ಯಕ್ಷರಾಗಿ ಇದ್ದಂಥವರು, ಕಳೆದ ಬಾರಿ ಆಗಿದ್ದವರು, ಹಿಂದೆ ಆಗಿದ್ದವರು ಇಬ್ಬರನ್ನೂ ಕೇಳಿಕೊಂಡು ಇಬ್ಬರು ಬಿಡಲಿಲ್ಲ. ಈಗ ಅವರೇ ನಮಗೆ ಸ್ಪರ್ಧಿಯಾಗಿದ್ದಾರೆ. ಅವರು ಯುವಕರಿಗೆ ಮಾದರಿಯಾಗಬೇಕು, ಹೊಸ ಯುವಕರಿಗೆ ಅವಕಾಶವನ್ನು ಕೊಡಬೇಕು, ಹೊಸ ಹೊಸಬರನ್ನ ಸಮಾಜದಲ್ಲಿ ಬೆಳೆಸುವಂಥ ಕೆಲಸವನ್ನು ಆ ಹಿರಿಯರು ಮಾಡಬೇಕು. ಅದನ್ನು ಮಾಡಿಲ್ಲ. ಬಟ್ ನಾವೆಲ್ಲ ಕೇಳ್ಕೊಂಡಾಗ ಅವ್ರು ಒಪ್ಪಲಿಲ್ಲ. ಈಗ ಚುನಾವಣೆ ಅನಿವಾರ್ಯ ಆಗಿದೆ. ನಾವು ಒಂದು ಯುವಕರು ಮತ್ತು ಹಿರಿಯರು, ಗುರು ಹಿರಿಯರು ಎಲ್ಲರ ಪೂಜ್ಯರ ಆಶೀರ್ವಾದವನ್ನು ಪಡ್ಕೊಂಡು ನಾವು ಚುನಾವಣೆಗೆ ಸ್ಪರ್ಧೆ ಮಾಡಿದ್ದೇವೆ. ಚೆನ್ನಾಗಿದೆ. ಇಷ್ಟು ವರ್ಷ ವಿರೋಧವಾಗಿ ಆಯ್ಕೆ ಆಗ್ತಾ ಇದೆ. ಈ ಬಾರಿ ಚುನಾವಣೆ ಕಾವು ದೊಡ್ಡ ಮಟ್ಟದಲ್ಲಿ ಚುನಾವಣೆ ಕಾವು ಜಾಸ್ತಿ ಆಗಿದೆ ಅಂತ ಅನ್ಸುತ್ತೆ. ನಾವು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಜಿಲ್ಲೆಯಲ್ಲಿ ಸಂಘಟನೆ ಮಾಡಲಿ, ಒಳ್ಳೆ ರೀತಿಯ ಉತ್ತಮವಾದ ಕೆಲಸವನ್ನು ಮಾಡ್ತಾರೆ ಹಿರಿಯರು. ಈ ಸಮಾಜಕ್ಕೆ ಏನಾದರೂ ಒಂದು ಅಳಿಲು ಸೇವೆ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದು. ಹಾಗಾಗಿ ನಾವು ಯಾರು ಕೂಡ ಸ್ಪರ್ಧೆಗೆ ಹೋಗ್ತಿರ್ಲಿಲ್ಲ. ಹಿರಿಯರು ಏನೋ ಹಿರಿಯರಿದ್ದಾರೆ, ಅವರೇ ಆಗಲಿ ಅಂಥೇಳಿ ಅವಕಾಶಗಳನ್ನ ನಾವು ಅವ್ರಿಗೆ ಬಿಟ್ಟಿದ್ದು. ಅವರೇನು ಮಾಡಲಿಲ್ಲ. ನಿವೇಶನವೂ ಕೂಡ ಮಾನ್ಯ ಯಡಿಯೂರಪ್ಪನವರು, ಶಾಮನೂರು ಶಿವಶಂಕರಪ್ಪನವರು ಎಲ್ಲ ಒತ್ತಡ ಮಾಡಿ, ಈಶ್ವರ್ ಖಂಡ್ರೆ ಅವರು ಒತ್ತಡ ಮಾಡಿ ಎಲ್ಲ ಮಾಡಿದ್ಮೇಲೆ ಯಡಿಯೂರಪ್ಪನವರು, ವಿಜೇಂದ್ರ ಅವರು ಎಲ್ಲ ಪಾಪ ಮಾಡಿಕೊಟ್ರು ನಮಗೆ. ಇವತ್ತು ಆ ಸಿ ಎ ನಿವೇಶನ ಮೈಸೂರಿನ ರಾಜ್ಕುಮಾರ್ ರಸ್ತೆಯಲ್ಲಿ ಇದೆ. ಕಳೆದ 5 ವರ್ಷ ಆಯಿತು ಅವ್ರು ಕೊಟ್ಟು. ಅದಕ್ಕೆ ಒಂದು ಹಣವನ್ನು ಸಹ ಬಂದಿತ್ತು ನಮಗೆ. ಈ ಲಾಸ್ಟ್ ಟೈಮಲ್ಲಿ ಇದ್ದಂಥ ಅಧ್ಯಕ್ಷರು ಮಾನ್ಯ ಕಾನ್ಯ ಶಿವಮೂರ್ತಿಯವರು ಮತ್ತು ಈ ಹಿಂದೆ ಇದ್ದಂಥ ಇಂಕಲ್ ಬಸವರಾಜ್ರವರು, ಇವರಿಬ್ಬರು ಕಚ್ಚಾಟದಿಂದ ಆ ನಿವೇಶನ ಇನ್ನೂ ಹಾಗೇ ಇದೆ. ಇವರು ಸಭೆ ಮಾಡಲಿಕ್ಕೆ ಹೋದರೆ ಅವ್ರು ಯಾರೂ ಬಿಡ್ತಿರಲಿಲ್ಲ. ಇನ್ನು ಸಮಾಜ ಮುಂದೆ ಹೋಗೋ ಅಂದರೆ ಎಲ್ಲಿ ಹೋಗುತ್ತೆ? ಇವತ್ತು ಬೇರೆ ಬೇರೆ ಸಮಾಜದವರು ಎಲ್ಲ ರೀತಿಯ ಅನೇಕ ಸಮುದಾಯ ಭವನಗಳು, ಸಮಾಜಕ್ಕೆ ಸಂಬಂಧಪಟ್ಟಂಥ ಅನೇಕ ಯೋಜನೆಗಳನ್ನು ಹಾಕ್ಕೊಂಡು ಅವರು ಒಳ್ಳೆ ರೀತಿಲಿ ಮುಂದಿದ್ದಾರೆ. ನಮ್ಮ ಸಮಾಜ ಬೆಳೆಯಲ್ಲ ಅನ್ನೋ ಕಾರಣ ಏನು? ಒಬ್ರಿಗೊಬ್ಬರು ಕಾಲೆಳೆಯುವಂಥ ಕಾರ್ಯಕ್ರಮವನ್ನು ಇವರು ಹಿಂದ್ಲಿಂದನೂ ಕೂಡ ಮಾಡ್ಕೊಬಂದಿದ್ದಾರೆ. ಹೊಸಬರಿಗೆ ಅವಕಾಶ ಕೊಡ್ತಾ ಇರಲಿಲ್ಲ, ಯುವಕರನ್ನ ಬೆಳೆಸ್ತಿರಲಿಲ್ಲ. ಹಂಗಾಗಿ ಈ ಅಖಿಲ ಭಾರತ ವೀರಶೈವ ಮಹಾಸಭಾ ಇದೆಯೋ ಇಲ್ವೋ ಅಂತೇಳಿ ಜಿಲ್ಲೆಯ ಜನತೆಗೆ ಗೊತ್ತಿರಲಿಲ್ಲ. ಈ ಚುನಾವಣೆಯಿಂದ ಇಡೀ ಜಿಲ್ಲೆಯಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭಾ ಅನ್ನೋದು ನಮ್ಮದು ಇದೆ, ಚುನಾವಣೆ ನಡೀತಾ ಇದೆ ಅಂತ ಎಲ್ಲ ಹುಮ್ಮಸ್ಸಿನಿಂದಿದ್ದಾರೆ. ಎಲ್ಲ ಜಿಲ್ಲೆಯ ಮತದಾರರಲ್ಲಿ ನಾನು ಮನವಿ ಮಾಡ್ಕೊತಾ ಇದ್ದೀನಿ, ದಯಮಾಡಿ ಈ ಚುನಾವಣೆಗೆ ಬಂದು ಯಾವುದೇ ಕಾರಣಕ್ಕೂ ತಪ್ಪದೆ ಮತ ಮಾಡಬೇಕು. ಈ ಮತದಾನದ ಹಕ್ಕು ನಮ್ಮ ಸಮಾಜದ ಹಕ್ಕು. ನಮ್ಮ ಸಮಾಜದ ವೀರಶೈವ ಲಿಂಗಾಯತ ಸಮಾಜದ ಏಳಿಗೆಗಾಗಿ ಮಾಡುವಂಥ ಒಂದು ಹಕ್ಕು. ಈ ಹಕ್ಕನ್ನು ಚಲಾಯಿಸಬೇಕು ಅಂಥೇಳಿ ನಮ್ಮ ಜಿಲ್ಲೆಯ ಪಿರಿಯಾಪಟ್ಟಣ, ಕೆ ಆರ್ ನಗರ, ಹುಣಸೂರು, ಎಚ್ ಡಿ ಕೋಟೆ, ಸರಗೂರು, ಟಿ ನರಸೀಪುರ, ಮೈಸೂರು ತಾಲೂಕು, ನಂಜನಗೂಡು, ಮೈಸೂರು ನಗರ ಸೇರಿದಂತೆ ಈ ಮತದಾರರು ಎಲ್ಲ ಬಂದು ಭಾಗವಹಿಸಿ ಭಾಳ ಉತ್ಸುಕತೆಯಿಂದ ಮತದಾನ ಮಾಡಬೇಕು ಅಂತ ಅವರೆಲ್ಲ ನಾನು ಮನವಿ ಮಾಡ್ಕೊತೇನೆ. ಸರ್, ನಾಳೆ ಇದ್ದರೆ ಹೀಗೆ ಮತದಾನ ನಡೀಬೇಕು. ಜಿಲ್ಲೆಯಾದ್ಯಂತ ಹೋರಾಟ ಮಾಡಿದ್ದೀರಿ, ಸಂಘಟನೆ ಮಾಡಿದ್ದೀರಿ. ಯಾವ ರೀತಿ ನಿರೀಕ್ಷೆ ಇದೆ ಸರ್ ಗೆಲುವು? ಜನರಿಗೆ ಇದೊಂದು ಮೊದಲನೇ ಚುನಾವಣೆ ಆಗಿರೋದ್ರಿಂದ ಹಳುಬರು ಏನೂ ಕೆಲಸ ಮಾಡಿಲ್ಲ, ಅವ್ರದ್ದೆಲ್ಲ ಜೀರೋ. ಏನಂದರೆ ಏನೂ ಇಲ್ಲ. ಇವನ್ನು ಮೆಂಬರ್ಶಿಪ್ ಮಾಡಬೇಕಾಯ್ತು. ನಾವು ಜಿಲ್ಲೆಯಲ್ಲಿ ಲಕ್ಷಗಟ್ಟಲೆ ಜನ ಇದ್ದೀವಿ, ನಾವು 5-6 ಲಕ್ಷ ಜನ ಇದ್ದೀವಿ. ಮೆಂಬರ್ಶಿಪ್ ಇರೋದು ಬರೀ 3700. ಇವರು ಸೀಮಿತವಾಗಿ ಯಾರಿಗೆ ಬೇಕೋ ಆ ಸದಸ್ಯತ್ವವನ್ನು ಮಾಡ್ಕೊಂಡಿದ್ದಾರೆ. ಯಾಕೆ ಈ ಜಿಲ್ಲೆಯಲ್ಲಿ ಅಧ್ಯಕ್ಷರಾಗಿದ್ದಂಥವ್ರು ಯಾಕೆ ಸದಸ್ಯತ್ವ ಮಾಡಲಿಲ್ಲ? ಇಂಕಲ್ ಬಸವರಾಜವರು ಮಾಡ್ಬೋದಿತ್ತು, ಕಾನ್ಯ ಶಿವಮೂರ್ತಿಯವರು ಮಾಡ್ಬೋದಿತ್ತು. ಬರೀ 3700 ಸದಸ್ಯತ್ವ ಅಷ್ಟೇ ಯಾಕಿದೆ? ಹಿಂದೆ NS ಬಸವರಾಜವರಿದ್ದಾಗ, ಶಿವಬಸಪ್ಪ ಅವರಿದ್ದಾಗ ಇತ್ತು ಅದು. ಇತ್ತೀಚೆಗೆ ಅವ್ರು ಮೆಂಬರ್ಶಿಪ್ನ ಸ್ವಲ್ಪ ಮಾಡಿದ್ರು. ಇವತ್ತು ನಾವು 50,000 ಮೆಂಬರ್ಶಿಪ್ ಆಗಬೇಕಿತ್ತು ಜಿಲ್ಲೆಯಲ್ಲಿ. ಇವತ್ತು ಕೇವಲ 3700 ಅಂದರೆ ನಮ್ಮ ಸಮಾಜಕ್ಕೆ ನಮಗೆ ಒಂಥರ ನಾಚಿಕೆ ಆಗುತ್ತೆ. ಅಂಥ ಕೆಲಸವನ್ನು ಮಾಡೋವಂಥವ್ರು ಈ ಸಮಾಜ ಕಟ್ಟು ಅಂದರೆ ಹೇಗೆ ಸಾಧ್ಯ? ಇನ್ನು ಅಧ್ಯಕ್ಷರ ಆಡಳಿತ ವೈಫಲ್ಯ ಈ ಬಾರಿ ವರುಣಾ ಮಹೇಶ್ ನೇತೃತ್ವದ ತಂಡಕ್ಕೆ ವರದಾನ ಆಗುತ್ತಾ? ಖಂಡಿತ. ಜನರು, ಮತದಾರರು, ನಮ್ಮ ವೀರಶೈವ ಲಿಂಗಾಯತ ಮತದಾರರು ಭಾಳ ಉತ್ಸುಕತೆಯಿಂದ ಹೊಸಬ್ರಿಗೆ ಅವಕಾಶ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ.
ಅವರ ಆಶೀರ್ವಾದ ಖಂಡಿತ ನನ್ನ ಮೇಲೆ ಇದ್ದರೆ ನಾನು ಈ ಬಾರಿ ಜಿಲ್ಲಾಧ್ಯಕ್ಷರಾಗ್ತೀನಿ, ಜಿಲ್ಲಾ ಭವನ ಆಗಬೇಕು ಮತ್ತು ಇನ್ನೂ ಅನೇಕ ನಮ್ಮ ಸಮುದಾಯದ ಕಾರ್ಯಕ್ರಮಗಳಾಗಬೇಕು. ಅದಕ್ಕೆ ನಾನು ನಮ್ಮ ಜೊತೆ ಸ್ಪರ್ಧಿಸಿರ್ತಕ್ಕಂಥ ಎಲ್ಲ ನಿರ್ದೇಶಕರಿಗೆ ಅವರ ಆಶೀರ್ವಾದ ಮಾಡಿದ್ರೆ ಖಂಡಿತ ಕೆಲಸವನ್ನು ನಾನು ಮಾಡ್ತೇನೆ. ನೆಕ್ಸ್ಟು ನಾನು ಆಯ್ಕೆ ಆದರೂ ಕೂಡ ಈಗೇನು ನನ್ನ ವಿರುದ್ಧ ಸ್ಪರ್ಧೆ ಮಾಡಿದ್ದಾರೆ ಅವ್ರು ಯಾರೂ ಬೇರೆ ಅಲ್ಲ, ಅವರೆಲ್ಲ ನನ್ನ ಸಮಾಜದವರು, ನನ್ನ ಬಂಧುಗಳು, ನನ್ನ ಶರಣರು. ಅವ್ರನ್ನೂ ಕೂಡ ನಾನು ಜೊತೆಯಾಗಿ ತಗೊಂಡು ಉತ್ತಮ ಕೆಲಸ ಮಾಡಲಿಕ್ಕೆ ಅವ್ರ ಸಲಹೆ ಪಡೆದು ನಾವು ಅವ್ರ ಜೊತೆಗೆ ಇಟ್ಕೊಂಡು ಕೆಲಸ ಮಾಡ್ತೇನೆ. ಮತದಾರರು ನಮ್ಮ ಮೇಲೆ ಆಶೀರ್ವಾದ ಮಾಡಲಿ ಅಂತೇಳಿ ನಾನು ಎಲ್ಲ ಶರಣ ಬಂದು ನಮ್ಮ ಸಮಾಜದವ್ರಿಗೆ ನಾನು ಕೇಳ್ಕೊತೀನಿ. ಎಲ್ಲ ಕಡೆ ಪ್ರವಾಸ ಮಾಡಿದಿರಿ, ಮತದಾರರ ನಾಡಿ ಮಿಡಿತ ವರುಣಾ ಮಹೇಶ್ ಅವರ ತಂಡದ ಪರವಾಗಿದೆ ಅಂತ ಅನ್ಸುತ್ತೆ? ನಾನು ಹೋಗಿದ್ದ ಕಡೆ ಎಲ್ಲ ಹೊಸಬರನ್ನ ಆಯ್ಕೆ ಮಾಡಬೇಕು ಅನ್ನೋ ಒಂದು ಬಯಕೆ ಮತದಾರರಲ್ಲಿದೆ. ಕಾರಣ ಏನು ಅಂದರೆ ಇಂಕಲ್ ಬಸವರಾಜವರು ಕೂಡ ನೋಡಿದ್ದಾರೆ, ಕಾನ್ಯ ಶಿವಮೂರ್ತಿಯವ್ರನ್ನೂ ನೋಡಿದ್ದಾರೆ. ಅವ್ರ ಸಾಧನೆ ಏನು ಅನ್ನೋದನ್ನು ಅವರು ತಿಳಿದಿದ್ದಾರೆ. ಹೊಸಬರಿಗೆ ಇರೋದ್ರಿಂದ ನೀವೇನಾದರೂ ಕೆಲಸ ಮಾಡ್ತಾರೆ ಅನ್ನೋ ಒಂದು ಮನಸ್ಸು ಅವರಲ್ಲಿದೆ. ಬಹುಶಃ ನನಗೆ ಆಶೀರ್ವಾದ ಮಾಡ್ತಾರೆ ಜಿಲ್ಲೆಯ ಜನ, ಮೈಸೂರು ನಗರದ ಜನ ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳ್ತೀನಿ. ಆದರೆ ಒಂದು ಮನವಿ ಮಾಡ್ತೀನಿ, ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಮತದಾರರಲ್ಲಿ ದಯಮಾಡಿ ಯಾವುದೇ ಕಾರಣಕ್ಕೂ ಮತದಾನಕ್ಕೆ ತಪ್ಪದೆ ಬರಬೇಕು. ಯಾರು ಕೂಡ ಮತದಾನಕ್ಕೆ ಬರದೆ ಮನೇಲಿ ಉಳಿಬೇಡಿ ಅಂತೇಳಿ ಪ್ರಾರ್ಥನೆ ಮಾಡ್ತೀನಿ. ಇದು ಮೊದಲನೇ ಚುನಾವಣೆ ನಮ್ಮ ಸಮಾಜದ ಈ ಜಿಲ್ಲೆಯಲ್ಲಿ. ನೀವು ಮತದಾನ ಬಂದು ಮಾಡಿ ನಮ್ಗೆ ಆಶೀರ್ವಾದ ಮಾಡಿದ್ರೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ, ಮತ್ತು ಬರುವಂಥ ಮತದಾರರಿಗೂ ಕೂಡ ಪಾಪ ದೂರದ ಊರಿಂದ ಬರ್ತಾರೆ, ಪ್ರಿಯಾಪಟ್ಟಣ, ಹುಣಸೂರು, ಕೆ ಆರ್ ನಗರ ಎಲ್ಲದಿಂದ ಬರ್ತಾಯಿದ್ದಾರೆ. ಪಾಪ ಅವ್ರಿಗೆ ಯಾವುದೋ ಸಮಯಕ್ಕೆ ಬರ್ತಾರೆ ಅಂಥೇಳಿ ಇಲ್ಲೇ ಪೂರ್ಣಯ್ಯ ಚೌಲ್ಟ್ರಿ ಇಲ್ಲೇ ಬೆಳಗಿನ ಉಪಹಾರ, ಮಧ್ಯಾಹ್ನ ಪ್ರಸಾದದನ್ನು ಕೂಡ ವ್ಯವಸ್ಥೆ ಮಾಡಿದ್ದೀವಿ. ಎಲ್ಲ ಮತದಾರರು ಯಾರಾದರೂ ನಮ್ಮ ಸಮಾಜ ಯಾರು ಬೇಕಾದ್ರೂ ಬಂದು ಇಲ್ಲಿ ಒಂದು ಉಪಹಾರ ಮತ್ತು ಪ್ರಸಾದವನ್ನು ಸ್ವೀಕರಿಸಲಿ ಅಂತ ನಾನು ಅವರಲ್ಲಿ ಮನವಿ ಮಾಡ್ಕೊತೀನಿ. ದಯವಿಟ್ಟು ಯಾವುದೇ ಮತದಾರ ತಪ್ಪು ತಿಳ್ಕೊಬೇಡಿ, ದೂರದಿಂದ ಬರ್ತಾರೆ ಅಂಥೇಳಿ ಈ ಒಂದು ವ್ಯವಸ್ಥೆ ಮಾಡಿದ್ದೀವಿ. ಹಾಗಾಗಿ ಎಲ್ಲರಲ್ಲೂ ಕೈ ಮುಗಿದು ಕೇಳ್ಕೊತೀನಿ. ನಾನು ವರುಣಾ ಮಹೇಶ್, ನನ್ನ ಕ್ರಮ ಸಂಖ್ಯೆ 3 ಮತ್ತು ನಮ್ಮ ತಂಡದಲ್ಲಿ 24 ಮಂದಿ ಇದ್ದಾರೆ. ನಮ್ಮೆಲ್ಲ ತಂಡವನ್ನು ತಾವು ಗೆಲ್ಲಿಸ್ಬೇಕು. ಈಗಾಗಲೇ ಅಂಚೆಯ ಮೂಲಕ ನಾವು ನಿಮಗೆ ಕಳಿಸಿದ್ದೇವೆ, ಪೋಸ್ಟ್ ಮೂಲಕ, ಮತ್ತು ಸಾವಿರಾರು ಮಂದಿನ ಈಗಾಗಲೇ ನಾವು ಮತದಾರರನ್ನ ಭೇಟಿ ಮಾಡಿದ್ದೇವೆ. ಕೆಲವ್ರನ್ನ ಭೇಟಿ ಮಾಡಲಿಕ್ಕಾಗಿಲ್ಲ. ದಯಮಾಡಿ ಯಾರು ತಪ್ಪು ತಿಳಿಯಬೇಡಿ, ಸಮಯ ಇಲ್ಲ ಮತ್ತು ಮಳೆ ಇರೋದರಿಂದ ಆಗಿಲ್ಲ. ದಯಮಾಡಿ ಕ್ಷಮೆ ಇರಲಿ. ನೀವೆಲ್ಲರೂ ಕೂಡ ಬಂದು ನಮ್ಮ ಬೆಂಬಲಿಸಿ ನಮ್ಮ ಟೀಮ್ನ ಗೆಲ್ಲಿಸ್ಬೇಕು ಅಂತ ಮಲ್ಲಿ ಪ್ರಾರ್ಥನೆ ಮಾಡ್ಕೊತಿದ್ದೀನಿ ಎಲ್ಲ ಮತದಾರ ಬಂಧುಗಳಲ್ಲಿ. ನಾಳೆ ನಟರಾಜ ಕಲ್ಯಾಣ ಮಂದಿರದಲ್ಲಿ ನಡೀತಿದೆ ಚುನಾವಣೆ, 21ನೇ ತಾರೀಕು ಭಾನುವಾರ. ದಯಮಾಡಿ ಎಲ್ಲ ಬನ್ನಿ ಅಂತೇಳಿ ಎಲ್ಲರಲ್ಲೂ ನಾನು ಪ್ರಾರ್ಥನೆ ಮಾಡ್ತೇನೆ.